ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ನ್ಯೂಸ್ ಟಾಪ್ 10 ಹೆಡ್ಲೈನ್ಸ್ಗೆ ಸ್ವಾಗತ. ನಾನು ಅನಿಲ್ ಎಂ ತಲಕಟ್ಟಿ. ಈ ಕ್ಷಣದ ಸುದ್ದಿಗಳನ್ನು ನೋಡೋಣ. ಟಾಪ್ 10 ಹೆಡ್ಲೈನ್ಸ್ನಲ್ಲಿ ವಿಡಿಯೋ ತೋರಿಸಿ ಕೋರ್ಟ್ ಸಮಯ ವ್ಯರ್ಥ ಮಾಡಬೇಡಿ. ದೆಹಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಅರ್ಜಿ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಕಾಕ್ರೋಚ್ ದೇಶದ್ರೋಹಿ ಸಂಘಟನೆ, ಅಂತವರ ಜೊತೆ ರಾಹುಲ್ ಹೋಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಲೇವಡಿ. ಸಂಸತ್ತಿನಲ್ಲಿ ತೀವ್ರಗೊಂಡ ನೀಟ್ ಹಗರಣ ಹಂಗಾಮ, ಮೊದಲು ರಾಜೀನಾಮೆ ಕೊಡಿ, ಬಳಿಕ ಚರ್ಚೆ ಮಾಡಿ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳ ಆಗ್ರಹ. ದೆಹಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ವಿದೇಶಿ ಶಕ್ತಿಗಳ ನೇರವಾದ ಕೈವಾಡ, ಯಲಹಂಕದಲ್ಲಿ ಬಿಜೆಪಿ ಶಾಸಕ ವಿಶ್ವನಾಥ್ ಆರೋಪ. ಪಿಆರ್ಸಿ ನೀಡುವ ಕ್ರಮ ಒಳ್ಳೆಯದು, ಅದು ಎಲ್ಲರಿಗೂ ಕೊಡಬೇಕಾದ ಅನಿವಾರ್ಯತೆ ಇದೆ. ರಾಜ್ಯ ಸರ್ಕಾರದ ಪಿಆರ್ಸಿಗೆ ಬೆಂಬಲ ಕೊಟ್ಟ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ. ನಾನು ಡಿಸಿಎಂ ಹುದ್ದೆ ಕೇಳಿಲ್ಲ, ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತದೋ ಕಾದು ನೋಡೋಣ. ಸಚಿವ ಸಂಪುಟದ ವಿಸ್ತರಣೆ ಕುರಿತು ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ. ಬಿಜೆಪಿ ಕಾಂಗ್ರೆಸ್ ನಡುವೆ ನೀಟ್ ಜಟಾಪಟಿ, ಕೆಪಿಸಿಸಿ ಕಚೇರಿಗೆ ಕಮಲ ಪಡೆ ಮುತ್ತಿಗೆ. ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆತ. ಕುಂಬಳಗೋಡು ವೃದ್ಧೆ ಜಯಮ್ಮ ಕೊಲೆ ಪ್ರಕರಣ, ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ವೃದ್ಧೆಯ ಪ್ರಾಣ ತೆಗೆದ ನೆರೆಮನೆಯವ. ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ. ಅರ್ಥಪೂರ್ಣ ಚರ್ಚೆಗೆ ಸಿದ್ಧವಾಗುವವರೆಗೂ ಇರಾನ್ ಜೊತೆ ಯಾವುದೇ ಮಾತುಕತೆ ನಡೆಸಲು ನಮಗೆ ಆಸಕ್ತಿ ಇಲ್ಲ. ತೆರೆಮರೆಯ ಸಂಭಾಷಣೆ ತಿರಸ್ಕರಿಸಿದ ಡೊನಾಲ್ಡ್ ಟ್ರಂಪ್. ರಾಹುಲ್ ದ್ರಾವಿಡ್ ಕೋಚಿಂಗ್ ಹೇಗಿತ್ತು ಎಂದು ಆಟಗಾರರನ್ನೇ ಕೇಳಿ, ಗಂಭೀರ್ ಕಾರ್ಯವೈಖರಿ ವಿರುದ್ಧ ಅಶ್ವಿನ್ ಕಿಡಿ.